ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲರೂ ಅಂದ್ಕೊಂಡಿರ್ತೀರ, ಏನಪ್ಪ ಲೇಡೀಸ್ ಬುಕ್ಕಿಂಗ್ ಬಂದ್ರೆ ತಗೊಳೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹಾಕಿದ್ರಲ್ಲ ಅಂತ. ಹೌದು, ನಿಜ. ಈ ಮುಂದೆ ಏನಾದ್ರು ನೀವು ಲೇಡೀಸ್ ಬುಕ್ಕಿಂಗ್ ತಗೊತಾ ಇದ್ರೆ ಪದೇ ಪದೇ ಈ ಥರ ಪ್ರಾಬ್ಲಮ್ಗಳನ್ನ ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಬರೀ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದೆ. ಅದರಲ್ಲೂ ಲೇಡೀಸ್ ಪಿಕಪ್ ಡ್ರಾಪ್ ಮಾಡ್ತಕ್ಕಂಥ ರೈಡರ್ಗಳದ್ದೇ ಜಾಸ್ತಿ ಆಕ್ಸಿಡೆಂಟು. ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ 3 ಆಗೋಯ್ತು. ನಿನ್ನೆನೂ ಕೂಡ ಒಂದಾಗಿದೆ. ಅದು ವಿಡಿಯೋ ಪ್ಲೇ ಮಾಡ್ತೀನಿ. ಅದ್ರ ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನೋಡ್ಕೊಂಬನ್ನಿ ವಿಡಿಯೋ ಸ್ನೇಹಿತರೆ. मैडम ये सब करने बदले ऑटो ऑटो में आओ, प्रॉब्लम नहीं होता है. अभी तक कितना तबलीग येलो येलो अभी हॉस्पिटल जाना है क्या? चलो जाएंगे. मैडम हॉस्पिटल चलना है, हॉस्पिटल चलेंगे. आ जाओ. इवरे रैपिड ड्राइवर मैडम हॉस्पिटल चाहिए. आ जाओ. ನೋಡಿ, ಸೈಡಿಗೆ ಬಂದು ಬಿದ್ದಿರೋವಂಥದ್ದು ಈ ರ್ಯಾಪಿಡೋ ಬೈಕಿಂದ ಪಾಪ ಮಹಿಳೆಗೆ ಏಟ್ ಅನ್ನೋದಾಗಿದೆ. ಈ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗದೇ ಇರೋವಂಥ ಪರಿಸ್ಥಿತಿ ಇವ್ರುಗಳಿಗೆ. ಬೀಳಿಸಿ ಜನಗಳನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅರ್ಥನೇ ಆಗ್ತಾ ಇಲ್ಲ. ನೋಡ್ರಲ್ಲ ಸ್ನೇಹಿತರೆ, ವಿಡಿಯೋ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿಡೇ ಏನಾದರೂ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಇರ್ತೀನಿ ಪ್ರತಿನಿತ್ಯ. ಬೈಕ್ ಟ್ಯಾಕ್ಸಿ ಬಗ್ಗೆ ಪ್ಲಸ್ ಆರ್ ಮೈನಸ್ ಏನೇ ಆಗ್ಬೋದು, ಒಳ್ಳೆಯದು ಕೆಟ್ಟದ್ದು, ಬೈಕ್ ಟ್ಯಾಕ್ಸಿ ಯಾವ ಥರ ಮಾಡಬೇಕು, ಇವಾಗ ಆರ್ಡ್ರ್ ಹೆಂಗೆ ಬರ್ತಾ ಇದೆ, ಪ್ರತಿಯೊಂದು ಅಪ್ಡೇಟ್ ಪ್ರತಿನಿತ್ಯ ಒಂದು ಮಾಹಿತಿ ಕೊಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಎಲ್ಲ ನಮ್ಮ ರೈಡರ್ಸ್ ಹಾಗೆ ಶೇರ್ ಮಾಡಿ, ಆದಷ್ಟು ಡೆಲಿವರಿ ಬಾಯ್ಸ್ಗೆ ತಲುಪಗಂಟ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಿನ್ನೆ ಆಗಿರತಕ್ಕಂಥ ಒಂದು ಆಕ್ಸಿಡೆಂಟ್. ಮೇಜರ್ ಅಂತ ಅಲ್ಲ, ಸಣ್ಣ ಪುಟ್ಟದಾಗಿ ಆಗಿದೆ. ಬಟ್ ಏನೇ ಆಗಲಿ, ಬೈಕ್ ಟ್ಯಾಕ್ಸಿ ಯಾಕೆ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ ಅಂದರೆ ಎಲ್ಲರೂ ಒಂದು ಕ್ವಶನ್ ಮಾಡ್ಬೋದು. ಮೇಯ್ನ್ ಕಾರಣನೇ ಗೊತ್ತಿರಬೇಕು. ಲೇಡೀಸ್ ಬುಕ್ಕಿಂಗ್ ತಗೊಳೋದು ರೈಡರ್ಗಳಿಗೆ. ಲೇಡೀಸ್ ಬುಕ್ಕಿಂಗ್ ತಗೊಂಡ್ರೆ ಏನಕ್ಕೆ ಆಕ್ಸಿಡೆಂಟ್ ಆಗ್ತದೆ ಕ್ವಶನ್ ಮಾಡಿ ಕೇಳ್ತಾರೆ. ಹೌದು, ಕೆಲವರು ಲೇಡೀಸ್ ಬರ್ತಾರೆ, ಸ್ವಲ್ಪ ಕರೆಕ್ಟಾಗಿ ಕುತ್ಕೊಳಲ್ಲ, ಒಂದು ಸೈಡ್ ಕುತ್ಕೊಂಡ್ಬಿಡ್ತಾರೆ. ಒಂದು ಸೈಡ್ ಕುತ್ಕೊಂಡಾಗ ಏನಾಗುತ್ತೆ, ರೈಡರ್ಗೆ ಗಾಡಿ ಓಡಿಸೋಕ್ಕೆ ಬ್ಯಾಲೆನ್ಸ್ ಸಿಗಲ್ಲ. ಇದು ಎಷ್ಟೋ ರೈಡರ್ಗಳು ನೋಡಿ ನೀವು, ಅದು ಸ್ಕೂಟಿ ಆಗಿರ್ಬೋದು, ಗೇರ್ ಗಾಡಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಸೈಡ್ ಕುತ್ಕೊಂಡಾಗ ನಿಮಗೆ ಗಾಡಿ ಹೊಡಿಯೋಕ್ಕಾಗಲ್ಲ, ಎಳ್ದಾಡುತ್ತೆ ಹಿಂಗೆ ಬ್ಯಾಲೆನ್ಸು. ಏನಾದ್ರು ಸ್ವಲ್ಪ ನೀವು ರೋಡ್ ಎಡ್ಜಿಗೆ ಏನಾದ್ರು ಹೋಗ್ಬಿಟ್ರೆ ಪಕ್ಕ ನಿಮಗೆ ಕಂಟ್ರೋಲೇ ಸಿಗಲ್ಲ, ಸ್ಕಿಡ್ ಆಗಿ ಬಿದ್ದೋಗ್ಬಿಡ್ತಾರೆ. ನೆನ್ನೆನೂ ಕೂಡ ಸೇಮ್ ಇದೇ ಥರ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಇದು. ಆ ವ್ಯಕ್ತಿ ಯಾವುದೋ ಗಾಡಿ ಬಂತು ಅಂತ ಏನೋ ಲೆಫ್ಟ್ ಸೈಡಲ್ಲಿ ಹೋಗಿದ್ದಾನೆ, ತಪ್ಪೇನಿಲ್ಲ, ಲೆಫ್ಟ್ ಸೈಡಲ್ಲಿ 2 ವೀಲರ್ ಹೋಗಬೇಕು. ಬಟ್ ಅಲ್ಲಿ ಒಂದು ಸ್ವಲ್ಪ ಹಳ್ಳ ಥರ ಇದೆ, ಸ್ವಲ್ಪ ಮಳೆ ಬೇರೆ ಬಂದಿದೆ ಬೆಂಗಳೂರಲ್ಲಿ 2 ಡೇಸಿಂದ. ಏನಾಗಿದೆ, ಸ್ವಲ್ಪ ಗಾಡಿ ಸ್ಕಿಡ್ಡಾಗಿ ಕೆಳಗೆ ರೋಡಿಂದ ಕೆಳಗೆ ಇಳಿಸಿದ್ದಾನೆ. ಇಳಿಸ್ತಡಿಗೆ ಏನಾಯಿತು, ಅಲ್ಲಿ ಮಣ್ಣಿತ್ತಲ್ಲ, ಮಳೆ ಬಂದಿತ್ತಲ್ವಾ, ಗಾಡಿ ಸ್ಕಿಡ್ಡಾಗಿ ಬಿದ್ದೋಯ್ತು. ಜೋರಾಗಿ ಬಂದಿಲ್ಲ, ಹೆಂಗೋ ಸ್ಲೋ ಆಗಿದ್ರು, ಬಿದ್ದರು. ಸ್ವಲ್ಪ ಹುಡುಗನಿಗೆ ಯಾವುದೇ ಥರ ಏಟಾಗಿಲ್ಲ, ಬಟ್ ಆ ಲೇಡೀಸ್ಗೆ ಸ್ವಲ್ಪ ಈ ಎಡಗೈ ಸ್ವಲ್ಪ ಏಟಾಗಿದೆ. ಆ ಲೇಡೀಸ್ ಕೆಸರಲ್ಲಿ ಬಿದ್ದಿದ್ದಾರೆ, ಬಟ್ಟೆ ಎಲ್ಲ ಗಲೀಜಾಗಿದೆ. ಅದು ಬಿಟ್ಟರೆ ಇನ್ನೇನು ದೊಡ್ಡ ಆಕ್ಸಿಡೆಂಟ್ ಏನಾಗಿಲ್ಲ, ಸಣ್ಣದಾಗಿ ಆಗಿದೆ. ಬಟ್ ಏನೇ ಆಗಲಿ ಆಕ್ಸಿಡೆಂಟೇ. ಏನಕ್ಕೆ ಆಗ್ತಾವೆ ಅಂದರೆ, ಈ ಥರ ಲೇಡೀಸ್ ಪಿಕಪ್ ಡ್ರಾಪ್ ಮಾಡೋದ್ರಿಂದ ಅತಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದ್ದಾವೆ. ಒಂದು ತಿಂಗಳಲ್ಲಿ ನಮಗೆ ಗೊತ್ತಿರೋಂಗೆ 3 ಆಕ್ಸಿಡೆಂಟ್ ಆಗೋಯ್ತು. ಒಂದು JP ನಗರದಲ್ಲಿ ಡೆತ್ತೇ ಆಗೋದ್ರು, ಇನ್ನೊಂದು ಗೊತ್ತಿರ್ಬೇಕು ಮೊನ್ನೆ ಒಂದು ಲಾಸ್ಟ್ ವೀಕ್ ಆಗಿರೋದು, ಅವರು ಕೂಡ ಫುಲ್ ಇಂಜುರಿ ಆಗಿ ಹಾಸ್ಪಿಟಲ್ ಸಿಕ್ಕಾಬಿಟ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ. ಅದಾದಮೇಲೆ ಇದು 3rd ಒನ್. ಹೆಂಗೋ ಏನೋ ದೇವ್ರ ದಶೆಯಿಂದ ಏನು ಇಬ್ಬರಿಗೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಏಟಿಂದ ಬಚಾವಾದರು. ಓಕೆ, ಆದರೆ ಏನಕ್ಕಪ್ಪ ಈ ಥರ ಆಕ್ಸಿಡೆಂಟ್ ಅಂದರೆ ಇದೇ ಮೇಯ್ನ್ ಉದ್ದೇಶ. ಜೆಂಟ್ಸ್ ಯಾವುದು ಆಗ್ತಾ ಇಲ್ಲ. ನೀವೇ ನೋಡಿ, ಇತ್ತೀಚೆಗೆ ನೀವು ಜೆಂಟ್ಸ್ ಪಿಕಪ್ ಡ್ರಾಪ್ ಮಾಡ್ತಿದ್ರೆ ಯಾವ್ದಾರು ಒಂದರ ಆಕ್ಸಿಡೆಂಟ್ ಬರ್ತಿದಾವ? ಬಂದಿಲ್ಲ, ಯಾವುದೂ ಕೂಡ ಆಗಿಲ್ಲ, ಎಲ್ಲೂ ಆಗಿಲ್ಲ. ರೇರ್ ಎಲ್ಲೋ ರೈಡರ್ ಮಿಸ್ಟೇಕಿಂದ ಆದರೆ ಯಾವುದೋ ಒಂದು ಆಗಿರ್ಬೋದು. ಗಾಂಧಿನಗರದಲ್ಲಿ ಗೊತ್ತಿರಬೇಕು, 2 ಮಂತ್ಸ್ ಬ್ಯಾಕು ಒನ್ ಮೇಲೆ ಹೋಗಿ ರಾಯಲ್ ಎನ್ಫೀಲ್ಡ್ ಗಾಡಿ ಬಂದು ಹೊಡೆದು ಅವ್ರು ಬೌನ್ಸ್ ಫ್ಲಾಶ್ಚರ್ ಆಯಿತು. ಅದೊಂದು ಬಿಟ್ಟರೆ ಮೇಜರ್ ಆಕ್ಸಿಡೆಂಟು. ಜೆಂಟ್ಸ್ ಯಾವುದೂ ಕೂಡ ಇವತ್ತರೆಗೂ ಆಕ್ಸಿಡೆಂಟ್ ಬಂದೇ ಇಲ್ಲ. ಬರ್ತಾ ಇರೋದೇ ಜಾಸ್ತಿ ಲೇಡೀಸೇ ಆಕ್ಸಿಡೆಂಟ್ಗಳು. ಮೇಯ್ನ್ ಏನಕ್ಕೆ ಬರ್ತಾರೆ ಅಂದರೆ, ಲೇಡೀಸು ಒಂದು ಸೈಡ್ ಕುತ್ಕೊಂತಾರೆ, ಇಲ್ಲ 2 ಸೈಡು ಕುತ್ಕೊಂಡ್ರೆ ಫುಲ್ ಹಿಂದಕ್ಕೆ ಕುತ್ಕೊಂತಾರೆ, ಅವ್ರಿಗೆ ಹಿಡ್ಕೊಳಕ್ಕೆ ಬ್ಯಾಲೆನ್ಸ್ ಸಿಗಲ್ಲ. ಜೆಂಟ್ಸ್ ಆದ್ರೆ ಅಟ್ಲೀಸ್ಟ್ ಒಂದು ರೈಡರ್ ಹೆಗ್ಲ ಮೇಲೆ ಕೈಯಾರು ಹಾಕಿ ಏನೋ ಒಂದು ಬ್ಯಾಲೆನ್ಸಾಗಿ ಕುತ್ಕೊಂತಾರೆ. ಬಟ್ ಲೇಡೀಸ್ಗೆ ಏನೋ ಒಂಥರ ಮುಜುಗರಲ್ಲ ಬೇರೆಯವ್ರ ಮೇಲೆ ಕೈ ಹಾಕಿ ಕುತ್ಕೊಳಕ್ಕೆ. ಹಂಗಾಗಿ ಇದರಿಂದ ಏನು ಮಾಡ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಇಲ್ಲ 2 ಸೈಡು ಕುತ್ಕೊಂಡು ಕಂಫರ್ಟಬಲ್ ಇರಲ್ಲ ಅಂತ ಒಂದು ಸೈಡ್ ಕುತ್ಕೊಂತಾರೆ. ಈ ಥರ ಕುತ್ಕೊಂಡಾಗ ರೈಡರ್ಗೆ ಗಾಡಿ ಓಡ್ಸೋಕೆ ಆಗದೇ, ಬ್ಯಾಲೆನ್ಸ್ ಸಿಗ್ತಾನೆ ಬಿದ್ದೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರೋದು ಇತ್ತೀಚೆಗೆ. ಹಂಗಾಗಿ ಯಾರೇ ಆಗಲಿ ನಮ್ಮ ರೈಡರ್ಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ, ಒಂದು ಬುದ್ಧಿ ಹೇಳ್ತಾ ಇದ್ದೀನಿ. ನಿಮಗೆ 1-2 ಆರ್ಡ್ರ್ ಕಮ್ಮಿ ಬಂದ್ರೂ ಪರವಾಗಿಲ್ಲ, ಲೇಡೀಸ್ ಪಿಕಪ್ ಬಂದರೆ ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಅವ್ರಿಗೆ ಹೇಳ್ಬಿಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ. ಲೋಕಲ್ ಆರ್ಡ್ರ್ ಆದರೂ ಪರವಾಗಿಲ್ಲ, 1-2 ಕಿಲೋಮೀಟ್ರ್ ಹೆಂಗೆ ಹೋಗಿ ಡ್ರಾಪ್ ಮಾಡ್ಬಿಡ್ತೀರ ಲೇಡೀಸು, ಬೇಗ ಆಗುತ್ತೆ 5 ನಿಮಿಷಕ್ಕೆ. ಇನ್ ಕೇಸ್ ನೀವೇನಾದ್ರು ಒಂದು 15-20-30 ಕಿಲೋಮೀಟ್ರ್ ಲಾಂಗ್ ಪಿಕಪ್ ತೊಗೊಂಡಾಗ ಲೇಡೀಸು ಯಾವುದೇ ಕಾರಣಕ್ಕೂ ಗಾಡಿ ಓಡ್ಸೋಕ್ಕಾಗಲ್ಲ ಸಿಟಿ ಒಳಗಡೆ. ಯಾರು ಹೆವಿ ಟ್ರಾಫಿಕ್ ಇರುತ್ತೆ, ಪ್ರತಿಯೊಂದು ಸಿಗ್ನಲಲ್ಲೂ ನಿಂತ್ಕೊಂಡು ಹೋಗಬೇಕು, ಬ್ಯಾಲೆನ್ಸ್ ಸಿಕ್ಕಲ್ಲ,
ಯಾವ್ಯಾವ ರೋಡ್ ಹೆಂಗೆ ಇರ್ತವೆ ಅಂತ ಹೇಳೋಕ್ಕಲ್ಲ. ಬೆಂಗಳೂರಲ್ಲೆಲ್ಲ ಗುಂಡಿ ಬಿದ್ದೋಗಿದ್ದಾವೆ ರೋಡ್ಗಳು. ಇಂಥ ಜಾಗದಲ್ಲಿ ನೀವು ಲಾಂಗ್ ರೈಡ್ ತಗೊಂಡು ಲೇಡೀಸ್ ಡ್ರಾಪ್ ಮಾಡೋಕೆ ಹೋದಾಗಲೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ಲೋಕಲ್ ರೈಡಲ್ಲಿ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗಲ್ಲ. ಲೇಡೀಸ್ ಪಿಕಪ್ ಡ್ರಾಪ್ ಬಂದರೆ 1-2 ಕಿಲೋಮೀಟರ್ ಇರ್ತವೆ, ಪಟ್ಟಂತ 5 ನಿಮಿಷಕ್ಕೆ ಹೆಂಗೋ ಸೇಫಾಗಿ ಕರ್ಕೊಂಡೋಗಿ ಬಿಡ್ತೀರಾ. ಬಟ್ ಲಾಂಗ್ ಪಿಕಪ್ ಹೋಗ್ತಾ 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 ಏನಾಗುತ್ತೆ, ನಿಮಗೂ ಗಾಡಿ ಓಡಿಸೋ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಕೈಯೆಲ್ಲ ನೋವು ಬರ್ತವೆ. ತುಂಬ ದೂರದಿಂದ ಲೇಡೀಸ್ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಬೇಕು. ಲೇಡೀಸ್ಗೂ ಕುತ್ಕೊಂಡು ಅವ್ರಿಗೂ ಬ್ಯಾಲೆನ್ಸ್ ಸಿಗ್ತಾ ಇರಲ್ಲ, ಹಿಂದೆ ಮುಂದೆ ಜರಿಗೆ ಆಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಗಾಡಿ ಬ್ಯಾಲೆನ್ಸ್ ಸಿಕ್ಕಿದಾಗ ಅವರು ಬೀಳ್ತಾರೆ, ನೀವು ಬೀಳ್ತೀರಾ. ಮೇಯ್ನ್ ಆಕ್ಸಿಡೆಂಟ್ ಆಗ್ತಿರೋದೇ ಇದೇ ಒಂದು ಉದ್ದೇಶದಿಂದ. ಇವಾಗ ಬೈಕ್ ಟ್ಯಾಕ್ಸಿಲಿ ಬೇರೆ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಲಾಂಗ್ ಪಿಕಪ್ ತಗೊಂತ ಇದ್ದೀರಾ ಲೇಡೀಸ್ಗಳ್ನ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಲೇಡೀಸ್ಗೂ ಕುತ್ಕೊಂಡು ಟಯರ್ಡ್ ಆಗಿರುತ್ತೆ, ಅವ್ರಿಗೂ ಕಂಫರ್ಟಬಲ್ ಇರಲ್ಲ. ಅಂಥ ಟೈಮಲ್ಲಿ ಅವ್ರೇನಾದ್ರು ಸ್ವಲ್ಪ ಹಂಗೆ ಜರಿಗೆ ಆಡಿದಾಗ ನಿಮಗೆ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದ್ದಾವೆ. ಅದಕ್ಕೋಸ್ಕರ ಎಲ್ಲ ರೈಡರ್ಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಲಾಂಗ್ ಪಿಕಪ್ ಯಾರು ಲೇಡೀಸ್ ತಗೊಳಕ್ಕೆ ಹೋಗಬೇಡಿ. ಲೋಕಲ್ ಮಾಡ್ತೀರಾ ಮಾಡ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತದೆ ನೋಡಿ. ಈಗ ಒಂದು ಚೂರು ಸಿಕ್ಕಿದ್ರೆ ಸಾಕು, ದೊಡ್ಡ ಹೈಲೈಟ್ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ನಿಮಗೆ ಗೊತ್ತಿರಬೇಕು, ನಿನ್ನೇನು ಕೂಡ ಆಗೋಯ್ತು, ಅದು ಒಂದು ದೊಡ್ಡ ಇಶ್ಯೂ ಆಯಿತು, ಎಲ್ಲ ಕಡೆ ವಿಡಿಯೋ ಮಾಡಿಬಿಟ್ಬಿಡ್ತಾರೆ. ಯಾವ್ದಾದ್ರು ಒಂದು ಬೈಕ್ ಟ್ಯಾಕ್ಸಿ ಸಿಕ್ಕಿದ್ರೆ ಸಾಕು, ಸಣ್ಣ ಪುಟ್ಟ ಆಕ್ಸಿಡೆಂಟ್, ಸುಮ್ಮನೆ ಬಿದ್ದು ಹಂಗೆ ಒಂದು ಚೂರು ಏನೂ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು, ಯಾರು ಹೋಗಬೇಡಿದ್ರು ಹೋಗ್ತೀರಾ, ಸಹಾಯಕ್ಕೆ ಹೋಗ್ತೀರಾ, ಆಟೋದಲ್ಲಿ ಬನ್ನಿ, ಕ್ಯಾಬಲ್ಲಿ ಬನ್ನಿ, ಏನಕ್ಕೆ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತೀರಾ, ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತದೆ ಅಂತ ಫುಲ್ ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ರೈಡರ್ಗಳು ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಿ. ನೀವು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ತೀರಾ, ಅರ್ಜೆಂಟ್ ಸ್ವಲ್ಪ ಎಕ್ಸ್ಟ್ರಾ 1-2 ರೈಡ್ ಮಾಡೋಣ, ಇನ್ಸೆಂಟಿವ್ ಕೊಟ್ಟಿದ್ದಾನೆ, ಆ ಟೈಮ್ ಕ್ಲಿಯರ್ ಆಗ್ಬಿಡುತ್ತೆ, ಅಷ್ಟರೊಳಗೆ ಇನ್ನೊಂದೆರಡು ರೈಡ್ ಮಾಡಬೇಕು ಅಂತ ಈ ಥರ ಅಂದ್ಕೊಂಡು ಸುಮಾರು ಜನ ರೈಡರ್ಗಳು ಸ್ವಲ್ಪ ಅರ್ಜೆಂಟಾಗಿ ರ್ಯಾಶ್ ಡ್ರೈವ್ ಮಾಡ್ತಾರೆ. ಇಂಥ ಟೈಮಲ್ಲೂ ಆಕ್ಸಿಡೆಂಟ್ ಆಗ್ತವೆ. ಹಂಗಾಗಿ ಹುಡುಗರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಲಾಂಗ್ ರೈಡ್ಗಳು ತಗೋಬೇಡಿ. ಲೇಡೀಸ್ ಪಿಕಪ್ ಡ್ರಾಪ್ ಬಂದರೆ ಲೋಕಲ್ ಇದ್ರೆ ಮಾಡ್ಕೊಳ್ಳಿ. ಜೆಂಟ್ಸ್ ಬೇಕಾದ್ರೆ ನೀವು ಲಾಂಗ್ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗಿ ಅವ್ರ ಹತ್ರ ಕಂಫರ್ಟಬಲಾಗಿ ಕುತ್ಕೊತಾರೆ. ಎರಡು ಕಡೆ ನಿಮಗೂ ಅಟ್ಯಾಚ್ ಆಗಿರ್ತಾರೆ, ಒಂದು ಗ್ರಿಫ್ ಆಗಿರುತ್ತೆ. ನೀವು ಲೇಡೀಸು ದಪ್ಪ ಇರೋರು ಬರ್ತಾರೆ, 100 kg ಮೇಲೆ ಇರೋರೆಲ್ಲ ಬರ್ತಾರೆ. ಒಬ್ಬೊಬ್ರು ಹೆಂಗೆ ಕಂಟ್ರೋಲ್ ಮಾಡ್ತೀರಿ, ಹೆಂಗೆ ಬ್ಯಾಲೆನ್ಸ್ ಸಿಗುತ್ತೆ? ಇದಕ್ಕೆ ಮೇಯ್ನ್ ಇವತ್ತು ಆಕ್ಸಿಡೆಂಟ್ ಆಗ್ತಿರೋಕ್ಕೆ ಮೇಯ್ನ್ ಕಾರಣನೇ ಇದು. ಇತ್ತೀಚೆಗೆ ಆಗಿರೋಕ್ಕಂಥ 3 ಆಕ್ಸಿಡೆಂಟ್ಗಳು ಲೇಡೀಸ್ದೇನೆ. ಅಲ್ಲಿ ನೀವೇ ತಿಳ್ಕೊಳ್ಳಿ, ಲೇಡೀಸ್ದೇ ಏನಕ್ಕೆ ಆಕ್ಸಿಡೆಂಟ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು. ಇದು ನಾವು ಹೇಳೋದಲ್ಲ ಇದು. ಅದಕ್ಕೋಸ್ಕರ ಯಾರೆಲ್ಲ ರೈಡರ್ಗಳಿಗೆ ಗೊತ್ತಿಲ್ವೋ, ಸುಮ್ಮನೆ ಸಿಕ್ಕಿದ್ದೆಲ್ಲ ಆರ್ಡ್ರ್ ಎತ್ಕೊಂಡು ಹೋಗ್ತಾ ಇರ್ತಾರಲ್ವ, ಅವ್ರಿಗೋಸ್ಕರ ಒಂದು ಇವತ್ತು ಎಚ್ಚರಿಕೆ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಲಾಂಗ್ ಆರ್ಡ್ರನ್ನ ಯಾರು ಲೇಡೀಸ್ ಎತ್ಕೋಬೇಡಿ, ಪದೇ ಹೇಳ್ತಾ ಇದೀನಿ ನೋಡಿ. ಇದರಿಂದ ಆಕ್ಸಿಡೆಂಟ್ ಆದರೆ ಮತ್ತೆ ಪರಿಣಾಮ ದೊಡ್ಡದಾಗಿ ಎದುರಿಸ್ಬೇಕಾಗತ್ತೆ. ನಿನ್ನೆ ಏನೋ ಸಿಕ್ಕದಾಗ ಆಯಿತು, ಏನೋ ತೊಂದರೆ ಇಲ್ಲ, ಪರವಾಗಿಲ್ಲ, ಬಚಾವಾದರು. ಇನ್ ಕೇಸ್ ಏನಾದ್ರು ಕೈಯೋ ಕಾಲ ಮುರಿದೋಯ್ತು, ಬೇರೆ ಏನಾದ್ರು ಮೇಜರ್ ಇಂಜುರಿ ಆಯಿತು, ಅವ್ರ ಹಾಸ್ಪಿಟ್ಲ್ ಖರ್ಚು ನೀವು ನೋಡೋಕ್ಕಾಗತ್ತಾ? ನಿಮಗೇನಾರು ಆಯಿತು ಅಂದರೆ ನಿಮ್ಮ ಹಾಸ್ಪಿಟ್ಲ್ ಖರ್ಚು ನೀವು ನೋಡೋಕ್ಕಾಗತ್ತಾ? ನಿಮ್ಮ ಫ್ಯಾಮಿಲಿ ಕತೆ ಏನು? ಏನೋ 4 ಕಾಸು ದುಡಿಯೋಕ್ಕೆ ಅಂತ ಬಂದಿರ್ತೀರಲ್ವಾ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು? ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿ ಫಸ್ಟು. ಕೆಲವೊಂದು ಜಾಗಗಳಲ್ಲಿ ರೋಡ್ ಚೆನ್ನಾಗಿರಲ್ಲ, ನೋಡ್ಕೊಂಡು ಹುಷಾರಾಗಿ ಓಡಿಸಿ. ಯಾಕೆಂದ್ರೆ ಗೊತ್ತಿಲ್ಲದಿರೋ ಜಾಗಗಳು. ನಿಮ್ಮ ಏರಿಯಾದಾದ್ರೆ ನಿಮಗೆ ಗೊತ್ತಿರುತ್ತೆ, ಡೈಲಿ ಓಡಾಡ್ತಾ ಇರ್ತೀರ, ಎಲ್ಲಿ ಹಳ್ಳ ಇದೆ, ಎಲ್ಲಿ ಗುಂಡಿ ಇದೆ, ಎಲ್ಲಿ ಹಂಪ್ಸ್ ಇದಾವೆ ಅಂತ ಗೊತ್ತಿರುತ್ತೆ. ಹೊಸ ಏರಿಯಾಗಳಿಗೆ ಹೋಗ್ತೀರಾ, ಅವಾಗ ಏನು ಗೊತ್ತಾಗುತ್ತೆ? ಸ್ಪೀಡಾಗಿ ಹೋಗ್ತಾ ಇರ್ತೀರ, ಸಡನ್ ಅಂತ ಗುಂಡಿ ಬಂದ್ಬಿಡ್ತು, ಎಲ್ಲ ಮಳೆ ನೀರು ತುಂಬ್ಕೊಂಡಿರುತ್ತೆ, ಇಲ್ಲ ಇನ್ಯಾರೋ ಒಬ್ರು ಅಡ್ಡ ಬಂದ್ಬಿಟ್ರು. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇರ್ತವೆ. ನಾನು ಎಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಇದಕ್ಕೆ ಮುಂಚೆ 2-3 ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಲೇಡೀಸ್ ಪಿಕಪ್ ಡ್ರಾಪ್ ಹೋದ್ರೆ ತಗೊಳ್ಳೇಬೇಡಿ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ಪದೇ ಕೆಲವೊಂದು ರೈಡರ್ಗಳು ಎತ್ಕೊಂಡು ಹೋಗ್ತಾರೆ, ಈ ಥರ ಆಕ್ಸಿಡೆಂಟ್ ಮಾಡ್ಕೊಂಡು ಆಮೇಲೆ ಸುಮ್ಮನೆ ರಾಮಾಯಣ ಮಾಡ್ಕೊಂಡು ಕುತ್ಕೊತಾರೆ. ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೆ ತುಂಬ ನೆಗೆಟಿವ್ ಬರ್ತಾ ಇದೆ. ಪ್ರತಿನಿತ್ಯ ನೋಡ್ತಾ ಇದ್ದೀರಾ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಬರೀ ಬೈಕ್ ಟ್ಯಾಕ್ಸಿ ನೆಗೆಟಿವ್ ಆಗೇ ತೋರಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಯೂಸ್ ಮಾಡಬೇಡಿ. ಎಕ್ಸ್ಪೆಷಲಿ ಲೇಡೀಸ್ಗಂತೂ ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ ಅಂತಾರೆ. ಹೌದು, ನಾವು ಹೇಳ್ತಾ ಇದ್ದೀವಿ, ಎಕ್ಸ್ಪೆಷಲಿ ಲೇಡೀಸ್ಗೆ ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ, ಯಾರು ಹೋಗಬೇಡಿ ಅಂತ ನಾನು ಇವತ್ತು ಅದನ್ನೇ ಹೇಳೋದು. ಲೇಡೀಸ್ ನೀವೇನಾದ್ರು ಬುಕ್ಕಿಂಗ್ ಮಾಡ್ತಾ ಇರಾದರೆ ಕ್ಯಾಬು ಇಲ್ಲ ಆಟೋ ಅವನ್ನೇ ಚೂಸ್ ಮಾಡಿ. ದಯವಿಟ್ಟು ಬೈಕ್ ಟ್ಯಾಕ್ಸಿನ ಯಾರೂ ಚೂಸ್ ಮಾಡಬೇಡಿ. ನಮ್ಮ ಕಡೆಯಿಂದ ಒಂದು ಕಿವಿ ಮಾತು ಲೇಡೀಸ್ಗೆ. ಯಾಕೆಂದರೆ ನಿಮಗೆ ಬೈಕಲ್ಲಿ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇರಲ್ಲ, ಬೇರೆಯವ್ರ ಬೈಕಲ್ಲಿ ಕುತ್ಕೋಬೇಕು ನಿಮಗೂ ಮುಜುಗರ ಆಗುತ್ತೆ, ಯಾರೇ ಆಗಿರ್ಬೋದು ಅದು. ಅದಕ್ಕೋಸ್ಕರ ಈಗ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ, ಆಟೋಕ್ಕೆ ಹೋಗ್ಬೇಡಿ, ಕ್ಯಾಬಲ್ಲಿ ಹೋಗ್ಬೇಡಿ, ಪರವಾಗಿಲ್ಲ, ಸೇಫಾಗಿ ಹೋಗ್ತಿರಲ್ವಾ. ಅದರಲ್ಲಿ ಏನು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೆ ಪ್ರಾಣ ಏನು ಹೋಗಲ್ವಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ರೈಡರ್ಗಳಿಗೂ ತೊಂದರೆ, ನಿಮಗೂ ತೊಂದರೆ, ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿಯವ್ರಿಗೂ ತೊಂದರೆ. ಇವೆಲ್ಲ ಆಗಬಾರ್ದು ಅಂದರೆ ನೀವು ಬೇರೆ ವೆಹಿಕಲ್ನ ಚೂಸ್ ಮಾಡಿ, ಮೆಟ್ರೋ ಚೂಸ್ ಮಾಡಿ, ಬಸ್ ಚೂಸ್ ಮಾಡಿ. ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ನಮಗೆ ಕ್ಯಾಬ್ ಆಟೋಕ್ಕೆ ಅಂದರೆ ಬಸ್ಗಳಲ್ಲಿ ಹೋಗಿ ನಡೀತದೆ. ಬಟ್ ಸುಮ್ಮನೆ ಈಗ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತೀರ, ಲಾಂಗ್ ಹೋಗಿ 20-30 ಕಿಲೋಮೀಟ್ರ್ 15 ಕಿಲೋಮೀಟ್ರು ಹೋಗ್ತಾ ಮಧ್ಯೆ ರೋಡಲ್ಲಿ ಈ ಥರ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಸುಮ್ಮನೆ ಎಲ್ರಿಗೂ ಕೆಟ್ಟ ಹೆಸರು, ನಾಳೆ ದಿನ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನಾವು ಸುಮಾರು ನೋಡ್ತಾ ಇರ್ತೀವಿ, ಲಾಂಗ್ ರೈಡೆಲ್ಲ ತಗೊತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಲೇಡೀಸ್ನ. ಇನ್ಮೇಲೆ ಯಾರು ಎತ್ಕೋಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ರೈಡರ್ಸು, ಆದಷ್ಟು ಶೇರ್ ಮಾಡಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಇನ್ನು ಮುಂದೆ ಲೇಡೀಸ್ ಯಾರೇ ಬರಲಿ
ನಿಮಗೆ ಬುಕ್ಕಿಂಗ್ ಆದಮೇಲೆ ಗೊತ್ತಾಗುತ್ತೆ. ನಿಮಗೆ ಬುಕ್ಕಿಂಗ್ ಆಗ ಮುಂಚೆ ಏನೂ ಗೊತ್ತಾಗಲ್ಲ, ಯಾವ ಜೆಂಟ್ಸ್ ಇದ್ದಾರೋ ಲೇಡೀಸ್ ಇದ್ದಾರೋ ಅಂತವ ಅಲ್ವಾ. ಲೋಕಲ್ ಆರ್ಡ್ರ್ ಯಾವುದೇ ಬಂದರೂ ಹೊಡ್ಕೊಳ್ಳಿ. ಲಾಂಗ್ ಬಂದಾಗ ಒಂದು 5ರಿಂದ 6 ಕಿಲೋಮೀಟ್ರ್ ಇತ್ರ ಲೇಡೀಸ್ ಪಿಕಪ್ ಡ್ರಾಪ್ ಮಾಡಿ ತೊಂದರೆ ಇಲ್ಲ. 6-7 ಕಿಲೋಮೀಟ್ರ್ ಮೇಲೆ ಏನಾದ್ರು ಬಂತಾ ಲೇಡೀಸು, ಅಲ್ಲಿ ಹೆಸರು ಬರುತ್ತೆ, ನೀವು ಕಾಲ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಮೊಬೈಲ್ ನಂಬರ್ ಬರೋಲ್ಲ, ಲೇಡೀಸ್ ನಂಬರ್ ಅದು ಕಂಪ್ನಿ ನಂಬರ್ ಬರುತ್ತಲ್ವಾ, ಕ್ಯಾನ್ಸಲ್ ಮಾಡಿಬಿಡಿ, ಇಲ್ಲ ಅವ್ರಿಗೆ ಹೇಳ್ಬಿಡಿ ಕ್ಯಾನ್ಸಲ್ ಮಾಡ್ಕೊಳಕ್ಕೆ. ನಾವು ಲೇಡೀಸ್ ಪಿಕಪ್ ಡ್ರಾಪ್ ಮಾಡಲ್ಲ, ಸೇಫ್ಟಿ ಇಲ್ಲ ಇದು. ನೀವು ಆಟೋ ಚೂಸ್ ಮಾಡಿ, ಡೈರೆಕ್ಟಾಗಿ ಹೇಳ್ಬಿಟ್ಟು ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಏನಾದ್ರು ಆದಮೇಲೆ ಒದ್ದಾಡೋಕ್ಕಾಗಲ್ಲ, ಪ್ರಾಣ ಹೋದ್ಮೇಲೆ ವಾಪಸ್ ತರೋಕ್ಕಾಗಲ್ಲ, ಕೈ ಕಾಲು ಮುರಿದೋದ್ಮೇಲೆ ವಾಪಸ್ ತರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, 1-2 ರೇಟ್ ಕಮ್ಮಿ ಆಯಿತಾ, ಇಲ್ಲ ನಿಮ್ಮ ಪರ್ಫಾರ್ಮೆನ್ಸು ಕಮ್ಮಿ ಆಗುತ್ತಾ, ಪರವಾಗಿಲ್ಲ ರೀ. ಇವತ್ತು ನಾವು ಚೆನ್ನಾಗಿದ್ರೆ ಇವತ್ತೆಲ್ಲ ನಾಳೆ ದುಡ್ಕೋಬೋದು. ನಮಗೆ ಏನಾರು ಹೆಚ್ಚು ಕಮ್ಮಿ ಆಯಿತು, ಇಲ್ಲ ಪ್ಯಾಸೆಂಜರ್ಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಜವಾಬ್ದಾರಿ ಅದಲ್ವಾ. ಇದನ್ನು ಯೋಚನೆ ಮಾಡಬೇಕು. ಲೇಡೀಸ್ಗೆ ಕುತ್ಕೊಳಕ್ಕೆ ಬರಲ್ಲ ಬೈಕಲ್ಲಿ, ಮುಜುಗಾರದಿಂದ ಹಿಂದೆ ಹಿಂದೆ ಕುತ್ಕೊಂಡಿರ್ತಾರೆ ಹೋಗಿ. ಕೆಲವೊಬ್ಬರು ಕಂಫರ್ಟಬಲ್ಲ ಕುತ್ಕೊತಾರೆ, ನಾರ್ತ್ ಇಂಡಿಯನ್ಸ್ ನಾವು ನೋಡಿದ್ದೀವಿ. ಸೇಫ್ಟಿಗೋಸ್ಕರ ಕಂಫರ್ಟಬಲ್ ಕುತ್ಕೊತಾರೆ, ಕೈ ಹಿಡ್ಕೊಂಡು ಕುತ್ಕೊತಾರೆ ಭುಜದ ಮೇಲೆ. ಅದನ್ನೇ ಕೆಲವರು ರಾಂಗಾಗಿ ಮಾತಾಡ್ತಾರೆ, ತಿಳ್ಕೊಂಡು ಮಿಸ್ಯೂಸ್ ಮಾಡ್ಕೊತಾರೆ. ಲವರ್ಸ್ ಥರ ಹೋಗ್ತಾರೆ ಬೈಕ್ ಟ್ಯಾಕ್ಸಿಲಿ, ಹಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಅಂತವ. ಚೆನ್ನಾಗಿ ಕಂಫರ್ಟಬಲ್ ಕುತ್ಕೊಂಡು ಹೋದ್ರೂ ಕಷ್ಟ, ಈ ಥರ ಕುತ್ಕೊಂಡು ಹೋಗಿಲ್ಲ ಅಂದ್ರೂ ಕಷ್ಟ. ಅದಕ್ಕೋಸ್ಕರನೇ ಈ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಂದರೆ ಈ ಲೇಡೀಸ್ ಪಿಕಪ್ ಡ್ರಾಪ್ ಸವಾಸನೇ ಬೇಡ, ಬಿಟ್ಬಿಡಿ. ಇವತ್ತಿಂದ ಹೇಳ್ತಾ ಇದ್ದೀನಿ, ಪಾರ್ಸಲ್ ಮಾಡ್ಕೊಳ್ಳಿ, ಪೋರ್ಟರ್ ಮಾಡ್ಕೊಳ್ಳಿ, ಇಲ್ಲ ಅಂಕಲ್ ಡೆಲಿವರಿ, ಯಾವುದೋ ಬೇರೆ ಮತ್ತೊಂದು ಮಗದೊಂದು ಬೇಜಾನಿದೆ ಡೆಲಿವರಿ ಆ್ಯಪ್ಗಳು. ಬರೀ ಇದೇ ಅಂತ ಅಲ್ಲ, ಬೇರೆ ಯಾವ್ದಾದ್ರು ಮಾಡ್ಕೊಳ್ಳಿ, ನೆಮ್ಮದಿಯಾಗಿ ಸಂಪಾದನೆ ಕಮ್ಮಿ ಆಗಲಿ, ಎಲ್ಲೂ ಹೋಗಲ್ಲ, ಇವತ್ತಲ್ಲಿ ನಾಳೆ ದುಡಿಬೋದು. ಈ ಥರ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಆಗ್ತಾನೆ ಇದ್ರೆ ಏನು ಕತೆ. ಈಗ ನಿನ್ನೆ ಆಕ್ಸಿಡೆಂಟ್ ಆಯಿತು, ಅವ್ರನ್ನ ಎತ್ಕೊಂಡು ಆಟೋದಲ್ಲಿ ಕರ್ಕೊಂಡು ಹೋದ್ರು, ನೋಡಿದ್ರೆ ಅವ್ರಿಗೇನೋ ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆದ್ರೆ ನಾವೇ ಬರಬೇಕು ಸಪೋರ್ಟ್ ಮಾಡೋಕ್ಕೆ, ನಾವೇ ಕರ್ಕೊಂಡು ಹೋಗ್ಬೇಕು. ಎಷ್ಟು ಹೇಳಿದ್ರೆ ಅವ್ರಿಗೆ ಬುದ್ಧಿನೇ ಬರಲ್ಲ ಅಂತ ವಿಡಿಯೋ ಮಾಡಿ ಹಾಕ್ತಾರೆ. ಏನೂ ಮಾಡೋಕ್ಕಾಗಲ್ಲ, ತಪ್ಪು ನಮ್ಮ ಕಡೆಯಿಂದನೂ ಇದೆ. ಅದನ್ನು ನೀವು ಸರಿಪಡಿಸ್ಕೋಬೇಕಾಗುತ್ತೆ ಇನ್ನು ಮುಂದೆ. ಇಲ್ಲಾಂದರೆ ಪದೇ ಪದೇ ಈ ಥರ ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ ದಿನನಿತ್ಯ. ಈಗೇನು ಒಂದು ತಿಂಗಳಲ್ಲಿ 3 ಆಗೋಯ್ತು. ಎಲ್ಲ ವೆಹಿಕಲಲ್ಲಿ ಆಗುತ್ತೆ ಆಕ್ಸಿಡೆಂಟ್, ಬೈಕಲ್ಲೇ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ವೆಹಿಕಲ್ ಆಗುತ್ತೆ. ಬಟ್ ಅವೆಲ್ಲ ತೋರಿಸಲ್ಲ ಅಲ್ವಾ. ನಿಮಗೆ ಗೊತ್ತಿರಬೇಕು, ಆಟೋದಲ್ಲೂ ಎಷ್ಟು ಆಕ್ಸಿಡೆಂಟ್ ಆಗ್ತವೆ, ಡೆತ್ತು ಆಗಿದ್ದಾರೆ, ಕಾರಲ್ಲೂ ಆಗ್ತವೆ, ಪ್ರತಿನಿತ್ಯ ಎಷ್ಟು ಆಗ್ತಾ ಇರುತ್ತೆ. ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಚಕಮಕಿಗಳು, ಟಚ್ಚು ಬೀಳೋದು, ಸ್ಕ್ರ್ಯಾಚ್ ಆಗೋವು ಆಗ್ತಾ ಇರ್ತವೆ. ಅವೆಲ್ಲ ತೋರಿಸಲ್ಲ. ಬೈಕ್ ಟ್ಯಾಕ್ಸಿದು ಏನಕ್ಕೆ ತೋರಿಸ್ತಾರೆ ಅಂದರೆ, ಬೈಕ್ ಟ್ಯಾಕ್ಸಿ ಯಾರಿಗೂ ಬೇಕಾಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ. ಇದನ್ನು ಬ್ಯಾನ್ ಮಾಡಬೇಕು, ಇದನ್ನು ತೊಲಗಿಸ್ಬೇಕು ಕರ್ನಾಟಕದಿಂದವ ಅನ್ನೋ ಒಂದು ಇಂಟೆನ್ಷನ್ ಸುಮಾರು ಜನಕ್ಕೆ ಇದೆ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿದು ಹೈಲೈಟ್ ಮಾಡಿ ತೋರಿಸ್ತಾರೆ ಪದೇ ಪದೇ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದರಿಂದ ನಾಳೆ ದಿನ ಏನಾದ್ರು ಮತ್ತೆ ಪ್ರಾಬ್ಲಮ್ ಆಗಿ ಕೇಸ್ ಏನಾದ್ರು ಉಲ್ಟಾ ಹೊಡೆದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋದರೆ ಅಷ್ಟು ಲಕ್ಷ ಜನಕ್ಕೂ ಕೆಲಸ ಹೋಗುತ್ತೆ. ಆಮೇಲೆ ಏನು ಮಾಡ್ತೀರಾ, ಕೆಲಸಕ್ಕೆ ಎಲ್ಲಿ ಹುಡುಕೊಂಡು ಹೋಗ್ತೀರಾ? ಇದು ಪ್ರಾಬ್ಲಮ್ ಅಲ್ವಾ. ಅದನ್ನು ಯೋಚನೆ ಮಾಡಿ. ಹೋಗಿ ವರ್ಷದ ಕಳ್ಕೊಬೇಡಿ. ಇವತ್ತು ಸೇಫ್ಟಿ ನೋಡಿ ಫಸ್ಟ್, ನೀವು ಫ್ಯೂಚರ್ ಬಗ್ಗೆನೂ ನೋಡಿ. ಯಾವುದೋ 100 ರೂಪಾಯಿ ಇಲ್ಲ 20 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕ್ಬಿಟ್ರು ಅಂತ ಎತ್ಕೊಂಡ್ಬಿಡ್ತೀರಾ. ಕೆಲವೊಬ್ಬರು ಲೇಡೀಸ್ ಸೇಫ್ ಸಿಕ್ಕಲ್ಲ, ಕೆಲವೊಂದು ಜಾಗದಲ್ಲಿ ಟಿಪ್ಸ್ ಕೊಡ್ತಾರೆ, ಟಿಪ್ಸ್ ಕೊಟ್ಟರು ಅಂತ ಎತ್ಕೊಂಡು ಹೋಗ್ಬಿಡ್ತೀರಾ. 20 ರೂಪಾಯಿ 30 ರೂಪಾಯಿ ಟಿಪ್ಸಿಂದ ಏನಾಗುತ್ತೆ? ಈ ಥರ ಏನಾರು ಆದಮೇಲೆ ಎಷ್ಟು ಖರ್ಚು ಮಾಡ್ತೀರಾ ಗೊತ್ತಾವಾಗ ಹಾಸ್ಪಿಟ್ಲ್ಗಳಿಗೆ. ಕಂಪ್ನಿ ಯಾರೋ ಜವಾಬ್ದಾರಿ ತಗೊಳ್ಳಲ್ಲ. ಈ ಥರ ನೀವು ಆಕ್ಸಿಡೆಂಟ್ಗಳಾದರೆ ಕಂಪ್ನಿಯವರು ತಿರುಗಿ ನೋಡಲ್ಲ, ಸುಮ್ಮನೆ ಹೇಳ್ತಾರೆ ಇಷ್ಟು ಇನ್ಸೂರೆನ್ಸ್ ಇದೆ ನಾವು ಕೊಡ್ತೀವಿ ಅಂತವ. ಅವಾಗ 20 ಲಕ್ಷ ಖರ್ಚಾಯ್ತು ಅಂತ 1 ಲಕ್ಷ ಕೊಡ್ತೀವಿ ಅಂತ ಯಾವ ಮೂಲೆಗೆ ಅದು? ಇದೇ ಥರನೇ ಆಗೋದು. ಕಂಪ್ನಿ ನಂಬ್ಕೊಂಡು ನೀವು ಜೀವನ ಮಾಡ್ಬೋದು, ಡ್ಯೂಟಿ ಮಾಡ್ಬೋದು. ಬಟ್ ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ಕಂಪ್ನಿ ನಮ್ಮನ್ನು ನೋಡುತ್ತೆ, ಕಸ್ಟಮರ್ನ ನೋಡುತ್ತೆ ಅಂತ ಒಂದು ಯಾವುದೇ ಥರ ಭರವಸೆ ಇಟ್ಕೋಬೇಡಿ. ಎಲ್ಲ ರೈಡರ್ಸು ಅಷ್ಟೇ ಹೇಳೋದು ನಾನು. ಇಲ್ಲಿ ಯಾರೂ ಸಾಚಗಳಲ್ಲ. ಅಗ್ರಿಕೇಟ್ ಕಂಪ್ನಿಗಳೇನೋ ಅವ್ರು ಬೆಳೆಸೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ನಾಳೆ ದಿನ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ಯಾರೂ ಬರಲ್ಲ, ನಿಮ್ಮ ಫ್ಯಾಮಿಲಿನೇ ನೋಡ್ಬೇಕು ನಿಮ್ಮನ್ನು. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರಬೇಕು. ಎಲ್ಲ ಥರ ಸೇಫ್ಟಿಯಾಗಿ ನೀವೇ ಡ್ಯೂಟಿ ಮಾಡಬೇಕು. ಸುಮ್ಮನೆ ಏನೋ ಒಂದು ಆಸೆ ಪಟ್ಕೊಂಡು ಏನೋ ದುಡ್ಡು ಮಾಡಬೇಕು, ಅರ್ಜೆಂಟು ಡ್ರಾಪ್ ಮಾಡೋಣ, ಪಿಕಪ್ ಮಾಡೋಣ, ಬೇಗ ಕ್ಲಿಯರ್ ಮಾಡೋಣ, ಇವತ್ತಿಷ್ಟು ಟಾರ್ಗೆಟ್ ಇಟ್ಟಿದ್ದೀನಿ, ಇಷ್ಟು ಆಗಲೇಬೇಕು ಅಂತ ನೀವೇನೋ ಮೈಂಡ್ಸೆಟ್ಟಲ್ಲಿ ಡ್ಯೂಟಿಗೆ ಬರ್ತೀರಾ ಬೆಳಿಗ್ಗೆ, ಅದೇನೋ ಮತ್ತೊಂದು ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಬೇಡ ಅಂದರೆ ಜೆಂಟ್ಸ್ ಪಿಕಪ್ ತಗೊಳ್ಳಿ. ಎಷ್ಟೇ ಲಾಂಗ್ ಇದ್ರೆ ಕರ್ಕೊಂಡು ಹೋಗಿ, ಏನೂ ಆಗಲ್ಲ. ಜೆಂಟ್ಸ್ ಪಿಕಪ್ ಡ್ರಾಪ್ ಇದ್ರೆ ಕಂಫರ್ಟಬಲ್ ಇರುತ್ತೆ ನಿಮಗೆ ಗಾಡಿ ಓಡಿಸೋಕ್ಕೆ. ಲೇಡೀಸ್ ಪಿಕಪ್ ಬಂತಂದರೆ ಅಪ್ ಟು 5 ಕಿಲೋಮೀಟ್ರ್ ಒಳಗಡೆ ತಗೊಳ್ಳಿ. ಲೋಕಲ್ ಆರ್ಡ್ರ್ ಹೊಡೀರಿ, ಪ್ರಾಬ್ಲಮ್ ಇಲ್ಲ. ಈ ಥರ ಆದಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗೋದು. ಯಾಕೆಂದ್ರೆ ಲೇಡೀಸು ಸುಮಾರು ಜನ ನೋಡ್ತೀವಿ, 50% 2 ಸೈಡ್ ಕೂತ್ಕೊಂಡ್ರೆ ಇನ್ನು 50% ಒಂದು ಸೈಡ್ ಕೂರೋರೆ ಜಾಸ್ತಿ. ಯಾಕೆಂದರೆ ಕೆಲವೊಬ್ಬರು ಇರ್ತಾರಲ್ವ, ಒಬ್ಬರು ಡೀಸೆಂಟಾಗಿರೋ ಇರ್ತಾರೆ, ಅವ್ರಿಗೆಲ್ಲ ಏನಾಗುತ್ತೆ, ಈಗ 2 ಸೈಡ್ ಕುತ್ಕೊಳಕ್ಕೆ ಇನ್ನೊಬ್ರ ಜೊತೆಲಿ ಕಂಫರ್ಟಬಲ್ ಅನ್ಸಲ್ಕೆ ಒಂದು ಸೈಡ್ ಕುತ್ಕೊಂತಾರೆ. ಕೆಲವರು ಸ್ಯಾರಿ ಹಾಕಿರೋರು ಬರ್ತಾರೆ, ಅವರೆಲ್ಲ ಒಂದೇ ಸೈಡ್ ಕೂರಬೇಕು. ಈ ಥರ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಆಕ್ಸಿಡೆಂಟ್ಗಳು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಬೇಕು ಅಂತಲೇ, ಇದ್ರ ಬಗ್ಗೆ ತಿಳಿಸ್ಬೇಕು ಒಂದು ಅವೇರ್ನೆನ್ಸು. ಇದು ಮುಂಚೆನೇ ಹೇಳಿದ್ದೆ, ಆದರೂ ನಮ್ಮ ರೈಡರ್ ಇನ್ನೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಪದೇ ಪದೇ ಮತ್ತೆ ಏನಕ್ಕೆ ಲೇಡೀಸ್ ಆಕ್ಸಿಡೆಂಟ್ ಆಗ್ತದೆ ಇದೇ ಮೇಯ್ನ್ ರೀಸನ್. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು, ಇದ್ರ ಬಗ್ಗೆ ಸುಮಾರು ಹೆಲ್ಪ್ ಆಗಿರುತ್ತೆ ನಿಮಗೆ ತಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.